ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರದ್ದು ಟಿಫಿನ್ ಏನೇನಾಯಿತು? ಓಕೆ, ವಿಡಿಯೋಸ್ ಯಾವ ರೀತಿ ಬರ್ತಾ ಇದೆ? ಒಂದು ಹಳ್ಳಿ ರೈತನ ಬಡ ಜೀವನದ ಕಥೆ ಅಂತ ಹೇಳಿ ಹೊಸ ವಿಡಿಯೋ ಬರ್ತಾ ಇದೆ. ಸೊ ಇದು ಮೊದಲಿನ ಕಾಲದಲ್ಲಿ ಆಗಿರುವಂಥ ಒಂದು ನಿಜ ಜೀವನದ ಕಥೆನೇ ಅನ್ಬೋದು, ಅಥವಾ ನೀವು ಸೀರಿಯಲ್ ಅನ್ಕೋತೀರೋ ಏನು ಅನ್ಕೋತೀರೋ. ನೀವು ಇದನ್ನು ಬಿಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ. ಹಾಗೆ ಇದು ತುಂಬಾ ಚೆನ್ನಾಗಿದೆ, ತುಂಬಾ ಒಂದು ರೈತರದಾಗಿರೋದ್ರಿಂದ ಒಂದು ಎಲ್ಲರೂ ನೋಡ್ತೀರಾ, ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಹೇಳಿರ್ತಾರೆ ಅಂದರೆ ಅವರ ಒಂದು ಮೊದಲಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಅವ್ರ ಅತ್ತೆಯಂದರು ಯಾವ ರೀತಿ ಕಾಟ ಕೊಡ್ತಿದ್ರು, ಹೇಗೆ ಅಂತ ಹೇಳಿ ಅವ್ರ ಕಡೆಯಿಂದ ಎಲ್ಲ ತಿಳ್ಕೊಂಡು ಅವ್ರದ್ದು ಜೀವನ ಹೇಗಿತ್ತು ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಬಿಡದೆ ಎಲ್ಲರೂ ನೋಡಿ. ಫಸ್ಟ್ ಭಾಗದಿಂದ ನೋಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಪ್ಲೀಸ್ ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ತಂದೆ ತಾಯಿ ಇಲ್ಲದ ಅನಾಥರು ಕೂಡ ಬರುತ್ತೆ, ಅದನ್ನು ಕೂಡ ನೋಡಿ. ಎರಡು ವಿಡಿಯೋನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಯ್ಯೋ, ಉರಿ ಏನೋ ಹತ್ತೈತಿ, ನೀರು ಕಾದುವೋ ಇಲ್ಲೋ? ನೀರು ಕಾದ್ಮೇಲೆ ಅವ್ವರಿಗೆ ಹೇಳಬೇಕು ಸ್ನಾನ ಮಾಡಂತೇಳಿ. ಇವತ್ತು ಜಲ್ದಿನ ಬಂದುಬಿಟ್ಟೇನೆ ಕೆಲಸಕ್ಕೆ. ನಿನ್ನೆ ಲೇಟ್ ಆಗಿಬಿಟ್ಟಿತ್ತು. ಅವ್ವರು ಬಂದ ಬಾಗಿಲಾಗ ನಿಂತುಬಿಟ್ಟಿದ್ರು. ಇವತ್ತು ಲತಾಗೆ ಹೇಳಿ ಬಂದನ ಡಬ್ಬಿ ಕಟ್ಕೊಂಡು ಹೋಗವ ಅಂಥೇಳಿ. ನಿನ್ನೆ ಅವ್ರಿಗೆಲ್ಲ ಡಬ್ಬಿ ಕಟ್ಟಿ ಎಲ್ಲ ಮಾಡಿ ಬರೋರಾಗ ಕೀಲಿ ಹಾಕೊಂಡು ಬರೋರಾಗ ಲೇಟ್ ಆಯಿತು. ಅದಕ್ಕೆ ಆಕೆಗೆ ಬೀಗ ಹಾಕಿ ಅಲ್ಲಿ ಎಲ್ಲ ಇಟ್ಬಿಡ ಅಂತ ಹೇಳಿ ಚಲೋ ಅದ ಕಡೆ. ಅಯ್ಯ, ಬಂದೇನಾ ಇವತ್ತನ? ಎಷ್ಟು ಜಲ್ದಿ ಬಂದಿದ್ದಿ? ಮತ್ತು ನೀನು ಯಾಕಂತ ಪರಿ ಲೇಟ್ ಮಾಡಿ ಬಂದಿ? ಇಲ್ರಿ ಅವರ, ನಿನ್ನೇನು ಜಲ್ದಿನ ಬರ್ಬೇಕಂದ್ರೆ ನಿನ್ನೆ ಸ್ವಲ್ಪ ಒಬ್ಬರ ಹೊಲಕ್ಕೆ ಬಾ ಅಂತ ಕರೆಯಾಕೆ ಬಂದಿದ್ರಿ ಅವರ. ಅದಕ್ಕೆ ಅವ್ರಿಗೆ ಹೇಳಿ ಬಂದ್ರಾತಂತ ಕ್ಯಾಸ ನಿಂತೀನಿ. ಮತ್ತು ಅಷ್ಟಕ್ಕೆ ಮತ್ತೆ ಲೇಟ್ ಆಗ್ತದೆ ಅಂತೇಳಿ ಹುಡುಗರಿಗೆ ಡಬ್ಬಿ ಕಟ್ಟಿ ಎಲ್ಲ ಮಾಡಿ ಬರೋರಾಗ ಸ್ವಲ್ಪ ಲೇಟ್ ಆತ್ರಿ. ಇಲ್ಲ ನಾ ಬರೋ ಟೈಮಿಂಗ ಅದರ ಅವರ. ಇವತ್ತು ನೀವು ಅದರ ಅಂತೇಳಿ ಮತ್ತೆ ಜಲ್ದಿನ ಬಂದೀನಿ ರೀ. ನಿಮಗೆ ಜಲ್ದಿ ಹಸು ಹಾಕತ್ತಂತೇಳಿ ನೀರದು ನಾನೇ ಕಾಯಿಸಿ ಕೊಟ್ರಾತಂತೇಳಿ ಬನ್ರಿ ಅವರ. ನೀರು ಕಾಯಿಸಿನ್ರಿ ಅವರ. ಅವು ಕಾದ್ಮೇಲೆ ಸ್ನಾನ ಮಾಡಿಬಿಡ್ರಿ ಅವರ. ನಾವೇನ ಇನ್ನೊಂದು 2 ದಿನ ಇರ್ತವ, ಮತ್ತೆ 2 ದಿನ ಆದಮೇಲೆ ಹೋಗ್ಕವ. ಮಟ ಸ್ವಲ್ಪ ಜಲ್ದಿನ ಬಾ. ಏನ ಈಗ ಏನು ಮಾಡಕ್ಕೆ ತಿನ್ನಾಕ? ನೀವೇನು ಹೇಳ್ತೀರಿ ಹೇಳ್ರಿ ಅವರ, ಅದನ್ನ ಮಾಡ್ತೀನಿ ರೀ. ನನಗೆ ಬರೋ ಅಂತದ್ದು ಹೇಳ್ರಿ, ಅದನ್ನ ಮಾಡ್ತೀನಿ ರೀ ಅವರ. ಅಯ್ಯವ್ವ, ನಾವು ಅದನ್ನ ಮಾಡ್ತೇವವ್ವ. ನಿಂಗೆ ಮುದ್ದೆ ಅದು ಮಾಡಕ್ಕೆ ಬರ್ತತನ? ರಾಗಿ ಮುದ್ದೆ ರೀ ಅವರ. ಅದನ್ನು ಒಂದೇ ಸಲ ಮಾಡೀನಿ ರೀ, ಅಷ್ಟೇ ನೆನಪಿಲ್ರಿ ಅವರ. ಬೇರೆ ಏನಾರ ಮಾಡ್ಕೊಳ್ಳೇನ್ರಿ ಅವರ? ಯವ್ವ, ನಂಗೆ ಮುದ್ದೆ ತಿನ್ನೋಂಗಾಗಿತ್ತೇವ. ಅಲ್ಲಿ ಊರಾಗ ಮಾಡಿಕೊಡೋರು ಯಾರೂ ಇಲ್ಲ, ಹೊರಗಡೆಯಿಂದ ತಂದು ತಿನ್ಬೇಕು. ಒಂದಿಟ ಯಾರನ್ನಾರ ಕೇಳಿ ಮಾಡಲ್ಲ. ಒಂದ್ಸರಿ ಮಾಡಿ ನೋಡುನು. ಸೊಪ್ಪು ಸಾರು ಆಮೇಲೆ ಒಂದಿಟ ರಾಗಿ ಮುದ್ದೆ ಮಾಡ, ತಿನ್ನೋಂಗಾಗೈತೆ ನನಗೆ. ಆಯ್ತು ರವರ, ಮಾಡ್ತೀನಿ ರೀ. ಯವ್ವ ಯವ್ವ, ಅಲ್ಲಪ್ಪ, ಅಲ್ಲೇ ಇರ್ಬೇಕಲ್ಲ, ಬರ್ತೀನಲ್ಲ. ಇಲ್ಲಿ ಮಠ ಕರೆಯಕ ಬಂದಿದ್ದಿ? ಅಲ್ವೇ ನೀ ಯಾಕೆ ಇಲ್ಲಿ ಬಂದು? ಮತ್ತು ಕಾಲು ಜರದು ಬಿದ್ದರೆ ಏನು ಮಾಡ್ತಿದ್ದಿ? ನೀರದು ಬಿದ್ದಿರ್ತಾವು ಮತ್ತು ಕಾಲ್ದು ಜರದಿರ್ತಾವ ಅಂತೇಳಿ ಏನು ಮಾಡತ್ತಿ ಅಂತೇಳಿ ನೋಡಕ್ಕೆ ಬನ್ನಿವ. ಎಲ್ಲಿದ ಬಂದಿದ್ದಿ? ಇವತ್ತು ಕಮಲವ್ವ ಜಲ್ದಿ ಬಂದಿದ್ದಲ್ಲ, ಯಾಕೆ ಜಲ್ದಿ ಬಂದಿದ್ದಿ? ಬಂದಿಲ್ಲ ಹಂಗಾರ ನಂಗೆ ರಾಗಿ ಮುದ್ದೆ ತಿನ್ನೋಂಗಾಗೈತಿ, ಮಾಡ್ಕೊಡಂತ ಹೇಳಕ್ಕೆ ಬಂದಿದ್ದೀನಿ ನೋಡಪ್ಪ. ಹೌದನ್ಬೇ, ಮಾಡ್ತಾರೆ ತಗೋಬಿ, ಅವರೆಲ್ಲ ಮಾಡ್ತಾರೆ ಅವ್ರ. ನೀ ಏನು ಯೋಚನೆ ಮಾಡ್ಬೇಡ, ಪಾಪ ಎಲ್ಲ ಮಾಡ್ತಾರೆ ಅವ್ರು. ಹೇಳಿದ್ದು ಇದು ಮಾಡೋದಿಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡಿಕೊಡ್ತಾರೆ ಅವ್ರ. ಸರಿ ನಡಿ, ನೀವು ಒಳಗೆ ನಡಿ. ಕಮಲೋಕ, ಮತ್ತು ಈಗ ಹೆಂಗದಿ? ಆರಾಮದೇನ? ಹುಡುಗರೆಲ್ಲ ಆರಾಮದವಲ್ಲ? ನಾನು ಮನೆ ಅಂತಕ್ಕೆ ಬರ್ಬೇಕನ್ನೇ, ಬರೋಕ್ಕಾಗಿಲ್ವ? ಏನು ಅನ್ಕೋಬೇಡ. ರೊಕ್ಕಕ್ಕೆ ಏನಾರ ಬೇಕಿದ್ರೆ ಹೇಳು, ಖರ್ಚಿಗೆ ಕೊಡ್ತಾನಂತ. ಇಲ್ಲ ಮತ್ತು ಸಂತಿಗೆ ಅದು ರೊಕ್ಕ ಬೇಕಾಕವ, ಮೊನ್ನೆ ಎಲ್ಲ ಕೊಟ್ಟು ಬಿಟ್ಟೈತಿ. ಮತ್ತು ಈಗ ನಮ್ಮ ಬೇರೆ ಬಂದಾಳ, ಮತ್ತು ಹೇಳಿ ರೊಕ್ಕ ಕೊಡಕತ್ರ ಇದು ಮಾಡ್ತಾಳೆ. ಹಿಂದಿದ್ದಾಗನು ಇದು ಮಾಡೋಕ್ಕಾಗಿಲ್ಲ. ಎಷ್ಟೇ ಗೆಳತಿಯರಾದ್ರೂ ರೊಕ್ಕದ ವಿಷಯದ ಮಾತ್ರ ದೂರ ಇರ್ತಾರೆ. ನಾವು ಫ್ರೆಂಡ್ಸ್ಗಳು ನಾವು ಹಂಗಲ್ಲ. ನಾವು ರೊಕ್ಕದಾಗಾತು ಎದುರಾಗಾತು ನಾವು ಯಾವಾಗಲೂ ಒಂದೇ ಥರ ಇರ್ತೀವಿ. ಆದರೂ ನಿನ್ನ ಗಂಡ ಭಾಳ ಚಲೋ ಇದ್ದೀವ. ನನ್ನ ದೋಸ್ತ ಸತ್ತ, ನೀನೇನು ಮಾಡೋಕ್ಕಾಕತಿ? ಅದಕ್ಕೆ ನಿಂಗೆ ಏನಾರ ಕಷ್ಟ ಇದ್ರೆ ನನಗೆ ಹೇಳು, ನಾನೇ ರೊಕ್ಕ ಕೊಡ್ತೇನಂತ. ನೀನು ನನ್ನನ್ನು ಸಾಲದಾಗ ತಿಳ್ಕೊ, ನಾನು ನಿನಗೆ ಯಾವಾಗಲೂ ಸಹಾಯ ಮಾಡಕ್ಕಿರ್ತೀನಿ. ನನ್ನ ತಂಗಿ ಅಂತ ತಿಳ್ಕೊಂಡು ನಾನು ನಿನ್ಗೆ ಕೇಳಾಕತ್ತೀನಿ. ಏನಾರ ಇದ್ರೆ ಕೇಳುವ, ನನ್ನ ಕೇಳೋದು ಇರೋಕೆ ಮಾತ್ರ ಹೋಗಬೇಡ ಏನು? ಅಯ್ಯೋ ಗಿರೀಶನ, ನನಗೆ ಗೊತ್ತಾಯ್ತಲ್ಲ ನೀ ಹೆಂಗದಿ ಅಂತ ಹೇಳಿ. ಆಯ್ತು ಅಣ್ಣ, ಏನಾರ ಇದ್ರೆ ಕೇಳ್ತಾನೋ. ಈಗೇನಿಲ್ಲಣ್ಣ, ಮನೆಯಾಗೆಲ್ಲ ಸಾಮಾನು ಐತಿ. ಸರಿ ಅಣ್ಣ, ನಿನಗೆ ಹೆಂಗೆ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಾಗ್ಬೇಕಣ್ಣ. ಯಾಕಂದ್ರೆ ನಿಮ್ಮಂತ ಅನ್ನ ಸಿಗಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನನ್ನ ಗಂಡ ಇವ್ರ ಜೊತೆ ಏನು ಮಾತಾಡ್ತಾನೋ? ಅದು ಇಷ್ಟೊತ್ತನ ಅವಾಗ ಹೋದ್ಲು ಅತ್ತೆಮ್ಮ. ಇವ್ ನೋಡಿದ್ರೆ ಇನ್ನೂ ಇಲ್ಲೇ ಅದಾನು. ಅತ್ತಿ ಹೋದ್ರೂ ಇಲ್ಲೇ ಈಕೆ ಜೊತೆ ಏನು ಜಲ್ಲಾಟಾಡತಾನ? ಕೇಳೇ ಬಿಡ್ತಾನೆ. ನಾನು ಹಗುರ ಹೋಗಿ ಕೇಳ್ತಾನೆ ಏನು ಮಾತಾಡತ್ತಾರಂತೇಳಿ. ಅಯ್ಯೋ ಅಣ್ಣ, ಇರ್ಲಿ ಬಿಡಣ್ಣ, ಬೇಡ. ಈಗೇನೆಲ್ಲ ಮನ್ಯಾಗ ಐತಿ, ಏನಾರ ಇದ್ರೆ ಕೇಳ್ತಾನಂತಾನ. ಹೌದಾ? ಸರಿ ಆಯಿತು. ನಾನು ಹೋಗಿ ಬರ್ತಾನೆ. ಅವ್ವ ಒಂದಿಟ್ಟ ರಾಗಿ ಮುದ್ದೆ ಅಂತ ನಿನಗೆ ಮಾಡಕ್ಕೆ ಬಂದ್ರೆ ಮಾಡಿಕೊಡವ. ಸರಿ ಅಣ್ಣ, ಮಾಡ್ಕೊಡ್ತಾನೆ. ಅವ್ರು ಕೇಳೋದು ಹೆಚ್ಚನ, ಮಾಡ್ಕೊಡ್ದು ಹೆಚ್ಚನ, ಮಾಡ್ಕೊಡ್ತೀನಿ ತಗೋ. ನೀ ಹೋಗಿ ಬಾ. ಅಯ್ಯೋ, ನಾನು ತಪ್ಪು ತಿಳ್ಕೊನಿ. ಇವ್ರು ಯವ್ವ ಅಂತಾರು, ಆಕೆ ಅನ್ನ ಅಂತಾಳು. ನನ್ನ ತಲೆ ಎಂಥ ಹೊಲಸ ಆಲೋಚನೆ ಬರ್ತಲ್ಲ. ಈ ರೀತಿ ಮುಂದೆ ಯಾವತ್ತೂ ಯೋಚನೆ ಮಾಡಬಾರ್ದು ರೀ. ಹೇಳು. ಅಲ್ಲ, ನೀನು ಯಾಕೆ ಇಲ್ಲಿಗೆ ಬಂದು?
ನಾನು ಪಾಪ ಅವ್ವ ಬಂದು ರಾಗಿ ಮುದ್ದೆ ಮಾಡಲ್ಲ ಅದಕ್ಕೆ ರಾಗಿ ಮುದ್ದೆ ಮಾಡಕ್ಕೆ ಬರ್ತೈತಿಲ್ರಿ ಏನಾರ ಬೇಕನ ಅಂತ ಕೇಳತ್ತಿದ್ನಿ ಪಾಪ ಕಮಲವಕ್ಕನ ಏನಾರ ಇದ್ರೆ ಹೇಳ್ರಿ ನಿಮ್ಮ ಮನ್ಯಾಗ ಪಾಪ ರೇಷನ್ ಐತಿ ಇಲ್ಲೋ ಗೊತ್ತಿಲ್ಲ ಮೊನ್ನೆ ತೊಗೊಂಬಂದ್ರು ಆಮೇಲೆ ಅದು ಇದು ಅಂತ ಕೆಲಸ ಎಲ್ಲರೂ ಹಾಳಾಗಿರ್ತಾವಲ್ಲ ಖರ್ಚಾಗಿಬಿಟ್ಟಿರ್ತಾವೆ ಹಾಗಾಗಿ ಅದಕ್ಕೆ ಏನಾರ ಬೇಕಾದ್ರೆ ಕೇಳ್ರಿ ಮುಜುಗರ ಪಟ್ಕೋಬೇಡ್ರಿ ನಿಮ್ಮ ಅನ್ನ ಇದ್ದಂಗೆ ನಾನು ಅಂತ ಹೇಳಾಕತ್ತೀನಿ ನೋಡು ಹೌದ್ರಿ ನಾನು ಅದಕ್ಕೆ ಕೇಳೇನಿ ಏನಾರ ಇದ್ರೆ ಕೇಳು ಅಂತೇಳಿ ಆದ್ರೆ ಈಗ ನಾನು ಏನು ಕೇಳಂಗೆ ಇಲ್ಲ ನೋಡ್ರಿ ಏನು ಮಾಡೋದು ಫ್ರೆಂಡ್ ಅಂದಮೇಲೆ ಎಲ್ಲ ಕೇಳ್ಬೇಕು ಮಾಡ್ಬೇಕಂತ ಹೇಳಿದಾನ ಆಕಿ ನನ್ನ ಫ್ರೆಂಡ್ ಅಕ್ಕ ತಂಗಿ ಥರ ತಿಳ್ಕೊಳ್ಳೋಣ ವಾಡಿನ ಮಠ ಆದರು ಅಯ್ಯೋ ಜೈ ಹಾಗೇನಿಲ್ಲಲೇ ನನಗೆ ಗೊತ್ತಲ್ಲ ಫ್ರೆಂಡ್ಶಿಪ್ ಅಂದಮೇಲೆ ಎಷ್ಟಿರಬೇಕು ಅಷ್ಟೇ ಇರ್ಬೇಕಲಿ ನಾವು ಜಾಸ್ತಿ ಅದ್ರಾಗ ರೊಕ್ಕದ ವಿಷಯದಲ್ಲಿ ಅದ್ರಾಗಲಿ ನಾನು ಜಾಸ್ತಿ ಕ್ಲೋಸ್ ಆಗಕ್ಕೆ ಹೋಗಂಗಿಲ್ಲ ನಿನಗೆ ಗೊತ್ತಾಯ್ತಲ್ಲ ಎಷ್ಟು ವರ್ಷ ಆಯ್ತು ನಿನ್ನ ಜೊತೆ ಇತ್ತು ಮತ್ತು ಇನ್ನೂ ಹಂಗೆ ಅಂತೀಯಲ್ಲಿ ಆಯ್ತು ಬಿಡ್ಜಯ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಮನೆ ಕಡೆ ಹುಷಾರ ಸರಿ ರೀ ಹೋಗಿ ಬನ್ನಿ ಅಲ್ಲೇ ಕಂಪ್ಲಿ ನಿಂಗೆ ಏನಾರು ಬೇಕಿದ್ರೆ ಕೇಳಲ್ಲ ಯಾಕೆ ಮನ್ಯಾಗ ಏನಾರ ತ್ರಾಸ ಆಯ್ತಾನ ನನ್ನ ಮುಂದೆ ಹೇಳ್ಕೊ ಯಾಕೆ ಹಿಂಗೆ ಇರ್ತಿದ್ದಿ ನೀನು ಏನಿಲ್ಲಲೇ ಏನಿಲ್ಲ ಆರಾಮಾಗೇ ಇದ್ದೀವಿ ಹುಡುಗರು ಸ್ಕೂಲಿಗೆ ಹೊಂಟಾರಲ್ಲ ಈಗೇನು ಶಾಲೆ ಅಲ್ಲೇ ಶಾಲೆಯಾಗ ಊಟ ಕೊಡ್ತಾರೆ ಒಂದು ತಪ್ಪತ್ತ ಆಮೇಲೆ ಬೆಳಗಿಂದ ನಾಷ್ಟ ಮಾಡ್ತಾರೆ ಇಲ್ಲಾಂದ್ರೆ ಡಬ್ಬಿ ಹಾಕೊಂಡು ಹೋಗ್ತಾರೆ ಅದನ್ನ ಅಲ್ಲೇ ತಿಂತಾರೆ ಮಧ್ಯಾಹ್ನ ಮಾತ್ರ ಅಲ್ಲೇ ಊಟ ಕೊಡ್ತಾರೆ ಅಲ್ಲೇ ಊಟ ಮಾಡ್ತಾರೆ ಮತ್ತು ಹಾಲು ಗೀಲ್ ಕೊಡ್ತಾರಂತ ಅಲ್ಲೇ ಕುಡಿತಾರೆ ಮನೆಗೆ ಬಂದು ಚಹಾ ಕುಡಿಯಂಗಾರ ಕುಡಿತಾರೆ ಇಲ್ಲಾಂದ್ರೆ ಇಲ್ಲ ನೀರು ಕಾದ ನೋಡಲಿ ಜಳಕ ಮಾಡೋರಿದ್ರೆ ಪಟ ಜಳಕ ಮಾಡ್ಕೊರಿ ನಾನು ಸ್ವಲ್ಪ ಇವತ್ತು ಜಲ್ದಿನ ಹೋಗ್ಕನಂತ ನಿನ್ನೆ ಪಾಪ ಸಿದ್ದಪ್ಪನ ಹೊಲಕ್ಕೆ ಬರ್ತಾನಂತೇಳಿ ಹೋಗಲಿಲ್ಲ ಅದಕ್ಕೆ ಇವತ್ತಿನ ಒಂದು ಸಾಲ ಐತಂತ ಹೋಗಿ ನಾನು ಒಂದಿಟ್ಟು ಹೋಗಿ ಬರ್ತಾನಂತ ಅದಕ್ಕೆ ಜಲ್ದಿ ಬಂದನು ಇವತ್ತು ಹೌದನ ಸರಿ ಆಯ್ತು ತಗೋಲಿ ಹಂಗಾರ ಹೋಗಿ ಬರುವಂತೆ ಈಗ ನಾಷ್ಟಾಕ ಮತ್ತೆ ರಾಗಿ ಮುದ್ದೆ ಮಾಡಂದ ಅಂತಲ್ಲ ಅದನ್ನ ಮಾಡ್ತೀನಿ ಹಂಗಾರ ಅಂದ್ರೆ ಮಾಡ್ತೀನಿ ತಗೋ ರಾಗಿ ಮುದ್ದೆ ಮತ್ತು ಸೊಪ್ಪು ಸಾರು ಮಾಡಂದ್ರೆ ಎಲ್ಲ ಸೊಪ್ಪೆಲ್ಲ ತೆಗೆದಿಟ್ಲಿ ನಾನು ಬಂದಾಗ ನಾ ಪಟ ಮಾಡಿಕೊಟ್ಬಿಡ್ತೇನಂತ ಸರಿ ಆಯ್ತಪ್ಪ ಅಯ್ಯೋ ಕಡ್ಡಿ ಪಿಡಿಕೆ ಏನೈತಿ ನಾ ಇಲ್ಲೇ ಇಟ್ಟಿದ್ನಲ್ಲ ಅಯ್ಯೋ ಕಡ್ಡಿ ಪಿಡಿಕೆನ ಕಾಣಿಸ್ವಲ್ತು ಕಟ್ಗಿನೂ ತಂದೆ ಇಲ್ಲಲ್ಲ ನಾನು ಕಟ್ಗೆ ತೊಗೊಂಬಂದ ಕಡ್ಡಿ ಪಿಡಿಕೆ ತೊಗೊಂಬರ್ಬೇಕು ಕಡ್ಡಿ ಪಿಡಿಕೆ ಎಲ್ಲಿಟ್ಟೇನು ಸಿಗನವತ್ತಲ್ಲ ಕಡ್ಗೆ ತಂದಿಟ್ಟು ಕಡ್ಡಿ ಪಿಡಿಕೆ ಇಲ್ಲೇ ಇಲ್ಲ ಇಟ್ಟಿದ್ನಿ ಮತ್ತೇನಾರ ಜೈ ಏನಾರ ಮಾಡ್ಯಾಳನ ಮಾಡಿರ್ಬೋದಾಕಿ ಮಾಡಿದಂಗೆ ಕಾಣತ್ವಲ್ಲ ಬೂದಿ ಹಂಗೆ ಐತಿ ತೆಗದೇ ಇಲ್ಲ ಏನು ಮಾಡ್ಯಾಳೋ ಏನೋ ಪರವಾಗಿಲ್ಲ ಬಿಡು ಗ್ಯಾಂಗ್ ಕೇಳೇನ ಆಕೆ ನಾ ಕೇಳಿ ಅಲ್ಲ ಅವ್ರ ಅತ್ತೆ ಬೇರೆ ಅದಾಳು ಕೆಲಸ ಆಗಿ ನೋಡಿ ಎಷ್ಟೆಲ್ಲ ನಾವು ಸೊಸಿ ಮೇಲೆ ದರ್ಪ ತಗೋತಾಳ ಅಂತ ಕೆಲಸ ಅನ್ನಬಾರ್ದು ಅದಕ್ಕೆ ಎಲ್ಲಿ ಬಿಡು ನಾನೇ ಹುಡುಕ್ತಾನಂತ ಸಿಗ್ತತಿ ಅಯ್ಯೋ ಸಿಕ್ತು ಇಲ್ಲಿಟ್ಟಾಳೇನೋ ಜಲ್ದಿ ಸಿಗ್ಲೇ ಇಲ್ಲ ಸೊಪ್ಪು ಸಾಂಬಾರು ಮಾಡೀನಿ ರಾಗಿ ಮುದ್ದೆನೂ ಆಗ್ಯಾವನ ಉಂಡಾಡಿ ಮಾಡಿಟ್ಟ ಅವ್ರಿಗೆ ಬೇಕಾರೆ ಹಚ್ಚಿ ಕೊಟ್ಬಿಡ್ಬೇಕು ಮತ್ತು ಅವ್ರು ಹಸುವಾಗೈತೆ ಅಂತಾರೆ ಇದನ್ನು ತಿಂದ್ರೆ ಮಧ್ಯಾಹ್ನ ಮಟ್ಟ ಇಟ್ಟಿರ್ತಾರೆ ಅನ್ನ ಒಂದು ಆಕೆ ಹೆಂಗೋ ಕುಕ್ಕರ್ನೇ ಮಾಡ್ತಾನಂದ ಅಜ್ಜಯ್ಯಿ ಆಕೆ ಹೇಳಿ ಗ್ಯಾಸ ಹೋಗಿಬಿಡ್ತಾನಂತ ಇವತ್ತರ ಹೊಲಕ್ಕೆ ಹೋದ್ರೆ ಅದು ಪಾಪ ಸಿದ್ದಪ್ಪನಾಗ ಇವತ್ತರ ಬರ್ತಾನಂತ ಹೇಳಿನು ನೋಡೋನು ಒಂದು ಸಾಲ ಐತಂತ ಒಂದು ಯಾಬಿರು ಕೂಡ ಮುಗಿದು ಬಿಡ್ತತಿ ಇವನು ಮಾಡೀನಿ ಸಾಂಬಾರು ಕುದಿಯಾದತಿ ಜಯ್ಯಿ ಜಯಕ್ಕ ಏನು ಮಾಡತ್ತಿ ಬಾಲಿಲಿ ಹಾಲೇ ಬನ್ನಿ ಯಾಕೆ ಕರೆದಿ ಏನಾಯ್ತು ಎಲ್ಲ ಆಗೈತೆ ಸೊಪ್ಪು ಸಾಂಬಾರು ಮಾಡೇನು ಮುದ್ದೆನೂ ಮಾಡೇನು ನಾನು ಇನ್ನು ಹೋಗಿ ಬರ್ತಾನೆ ಮತ್ತು ಸ್ವಲ್ಪ ಹೊಲಕಟ್ಟು ಹೋಗೋದೈತಿ ಹೋಗಿ ಬರ್ತಾನೆ ನನಗೆ ಸ್ವಲ್ಪ ರೊಕ್ಕದ ಅಡಚಣೆ ಐತ್ಲಿ ಅಲ್ಲೇ ಇದ್ರಾಗ ಸಾಲ ತಗೊಂಡಿದ್ನಿ ಮತ್ತು ನಾಳೆ ಇದನ್ನು ಕಟ್ಟಬೇಕಲ್ಲ ನನಗೆ ನೆನಪ ಇರಾಕಿಲ್ಲ ಪಾಪ ಅನ್ನ ಆಗಲೇ ಕೇಳಿದ ಆದ್ರೆ ನಾನು ಹೆಂಗೆ ಕೇಳಿ ಅದಕ್ಕೆ ಅಡ್ವಾನ್ಸ್ ಕೇಳ್ಬೇಕನ್ನೇ ಮತ್ತು ಇರಲಿ ಬಿಡು ಅಂಥೇಳಿ ಸುಮ್ಮನೆ ಆದ್ನಿ ಹೆಂಗೂ ಇವ್ರು ಹೊಲಕ್ಕೆ ಹೋಗ್ಕೊಂಡಂದಿದ್ನಲ್ಲ ಸಿದ್ದಪ್ಪನ ಕೊಡ್ತಾನಂದಿದ್ದ 200 ರೂಪಾಯಿ ಅಷ್ಟೇ ಕಟ್ಟೋದಿತ್ತ 200 ರೂಪಾಯಿ ಕೊಡ್ತಾನಂದಿದ್ದ 250 ರೂಪಾಯಿ ಕೊಡ್ತಾನಂತ ಹೇಳ್ಯಾನ ಅದಕ್ಕೆ ಹೋಗಿ ಬರ್ತಾನಲ್ಲ ಹಂಗಾರೆ ನಾನು ಆಯ್ತಲ್ಲ ಇನ್ನೆಲ್ಲ ಆಗೈತೆ ನೋಡು ನೀರು ಕಾಸಿನು ಸಾಂಬಾರು ಆಗೈತಿ ಎಲ್ಲ ಆಗೈತಿ ಅನ್ನ ಒಂದು ಮಧ್ಯಾಹ್ನ ಬಿಸಿದ ಮಾಡ್ಕೊತಾನಂದಿಲ್ಲ ಅದಕ್ಕೆ ಅನ್ನ ಮಾಡಿಲ್ಲ ಅನ್ನ ಒಂದು ನೀನು ಮಾಡ್ಕೊ ಅಕ್ಕಿ ತೊಳೆದು ಇಟ್ಟನ್ಲಿ ನೆನೆ ಇಟ್ಟನು ಅವ್ನು ಹೇಳಿದ್ಮೇಲೆ ಮಾಡ್ಕೊ ಅಂತ ನಾನು ಹೋಗಿ ಬರಲಿ ಹಂಗಾರ ನಾಳೆ ಹಿಂಗೆ ಜಲ್ದಿ ಬಂದುಬಿಡ್ಲಿ ಒಂದು 2 ರಾಗಿ ಮುದ್ದೆ ಒಯ್ಲಿ ನೀನು ಹುಡುಗರು ತಿಂತಾರಂತ ಬ್ಯಾಡ್ಲಿ ದಿನ ಏನು ಇದು ನಿನ್ನೆ ರೊಟ್ಟಿ ಕೊಟ್ಟು ಕಳಿಸಿದಿ ಬ್ಯಾಡ ಅಂದ್ರೂ ಮತ್ತೆ ಇವತ್ತಲ್ಲಿ ಬ್ಯಾಡ ತಗೋ ಅವ್ರಿಗೆ ನಾನು ಬೇಕಿದ್ರೆ ಮಾಡಿಕೊಡ್ತಂತ ಹಿಟ್ಟೈತೆ ಮನ್ಯಾಗ ಮಾಡಿಕೊಡ್ದಾರ ಸಾಂಬಾರ ಒಯ್ಯ ಒಂದಿಟ್ಟು ಮತ್ತು ಹಂಗೆ ಹೆಂಗೆ ಹೋಗಿದ್ದಿ ಏನಾರ ಒಂದಿಟ್ಟು ಒಯ್ಯಿ ಇನ್ನು ಮನೆಗೆ ಹೋಗಿ ಯಾವ ಮಾಡ್ಕೊಂಡು ಹೊಲಕ್ಕೆ ಹೋಗಿದ್ದೀನಿ ನೀನು 2 ಒಯ್ಯಿ ರಾಗಿ ಮುದ್ದೆ ಹುಡುಗರು ಬೇಕಾದ್ರೆ ಮನೆ ಮಾಡ್ಕೊಳ್ವ ಕೊಡವಲ್ಲ ಯಾಕಂತ ಒಂದು ಡಬ್ಬ್ಯಾಗ ಸಾಂಬಾರು ಹಾಕಿ ಕೊಡ್ತಾನೆ ತೊಗೊಂಡು ಹೋಗು ಮನ್ಯಾಗ ತಿಂದ ಕಾಸ ಹೊಲಕ್ಕೆ ಹೋಗ ಬೇಕಾದ್ರೆ ಹುಡುಗರು ಬಂದ್ಮೇಲೆ ಅವ್ರಿಗೆ ಮುದ್ದೆ ಮಾಡಿಕೊಡು ನೀ ಬ್ಯಾಡ ಅಂದ್ರೆ ಕೇಳಂಗೆ ಇಲ್ಲ ಆಯ್ತು ತಗೋ ಸ್ವಲ್ಪ ಹಾಕೊಡಂಗಾರ ಪಾಪ ಎಲ್ಲ ಪಟ್ಟಂತ ಬಂದು ಎಲ್ಲ ಮಾಡಿ ಹೊಕ್ಕಾಳ ಏನೇ ಕೆಲಸಿದ್ರು ಬರೋದು ಮಾತ್ರ ಬಿಡೋದಿಲ್ಲ ನೋಡು ಎಷ್ಟು ಒಳ್ಳೆ ಮನಸ್ಸೈತಿ ಆ ದೇವ್ರು ಯಾಕೆ ಹಿಂಗೆ ಮಾಡಿದೇನೋ ಆಕೆಗೆ ಇಷ್ಟು ಜಲ್ದಿ ಗಂಡನ ಕಿತ್ಕೋಬಾರ್ದಾಗಿತ್ತು ಗಂಡನ ಕಿತ್ಕೊಂಡು ಅತ್ತ ಕಡೆ ಅತ್ತಿ ಮಾವರ ಚಲೋ ಅದಾರನ ಇನ್ನೂ ಯಾರೋ ಬಿಡೋದಿಲ್ಲ ಮನೆಗೆ ಬಂದು ಕಾಟ ಕೊಡ್ತಾರೆ ಪಾಪ ಏನು ಅಂತ ಪಾಪ ಮಾಡಿದ್ಲು ಏನೋ ಯಾರು ಮಾಡಿದ ಕರ್ಮೋ ಏನೋ ಆಕೆ ಅನುಭವಿಸಕತ್ತಾಳ 2 ಮಕ್ಕಳ ಕರ್ಕೊಂಡು ಪಾಪ ಇಲ್ಲಿ ಇರಾಕ ಬ್ಯಾಸರು ಬರಾಕತ್ತ ಬಿಟ್ಟೈತಿ ನಮ್ಮ ಊರಾಗ ಇಂಥ ಚಂದ ಇದ್ನಿ ಇಲ್ಲಿ ಹಳ್ಳಿಯಾಗ ಇರಾಕ ಆಗವಲ್ತು ನನಗರ ಏನು ಮಾಡೋದು ಕುಂದ್ರೋಸು ತಿನ್ನೋದು ಈ ಬಿ ಶುಗರ್ ಒಂದಿತ್ತಂದ್ರೆ ಅವ ನಮ್ಮ ಮಂದಿಗೆ ಬರ್ತಿಕ್ಕೇ ಇಲ್ಲ ನಾನು ಹೋಗಿ ಸಿಟಿಯಾಗ ಉಳ್ಯಾನ ಅತ್ತಿಂದ ಇತ್ತಿಂದ ತರಿಸ್ಕೊಂಡ್ಬಿಟ್ನಿ ಆಂಬಲ್ ಇಲ್ಲಾಂದ್ರೆ ಈಗಿನ ಕಾಲ ನಮ್ಮ ಕಾಲದಾಗ ಎಲ್ಲಿತ್ತು ಅದೆಲ್ಲ ನಮ್ಮ ಕಾಲದಾಗ ಇಲ್ಲ ಶುಗರ ಬಿ ಅನ್ನೋದು ಈಗ ನನಗೆ ಯಾಕೆ ಬಂದೈತೇನೋ ಫಸ್ಟ್ ನನಗೆ ಬಂದೈತೋ ಯಾರಿಗೆ ಗೊತ್ತಿದ್ದು ಹಾಳಾದ ಅವರ ಇಲ್ಲೇ ಕುಂತಾರಿ ಅವರ ರಾಗಿ ಮುದ್ದೆ ಮಾಡಿ ಸೊಪ್ಪು ಸಾಂಬಾರು ಮಾಡೇನ್ರಿ ಹೋಗಿ ಊಟ ಮಾಡ್ರಿ ಅವರ ನಾನು ಸ್ವಲ್ಪ ಕೆಲಸ ಐತ್ರಿ ಹೋಗಿ ಬರ್ತೇನೆ ರೀ ಅವರ ನಾಳೆ ಜಲ್ದಿನ ಬರ್ತೇನೆ ರೀ ನಾಳೆ ಏನು ಮಾಡೋದು ಅಂತ ಹೇಳ್ರಿ ಜಲ್ದಿ ಪಟ್ಟಂತ ಮಾಡಿಕೊಟ್ಟು ಹೊಕ್ಕನ್ರಿ ನೋಡೋಣ್ರಿ ಹಂಗೇನಾರ ರಾತ್ರಿ ಏನಾರ ಬೇಕಿದ್ರೆ ಜಯಕ್ಕಾಗ ಯಾರಿಗಾರ ಹೇಳಿ ಕಳ್ಸಂತ ಹೇಳ್ರಿ ಬರ್ತೇನೆ ರೀ ಅವರ
ಹ್ಞೂ ಯವ್ವ ಸರಿ ಆಯ್ತು ನೀವು ಮುಂದೆ ತಿಂದು ಹೋಗ್ಬೇಕಿಲ್ಲ ಹಂಗೆ ಹೊಂಟೇನ ಒಂದೇ ತಿಂದು ಹೋಗು ಜಯಕ್ಕೆ ಎರಡು ಕೊಟ್ಟಾಡ್ರಿ ಅವರ ಕೊಟ್ಟಾಡ್ರಿ ಅಲ್ಲೇ ಮನೆಗೆ ಹೋಗಿ ತಿಂತೇನೆ ಸ್ವಲ್ಪ ಹೊಲಕ್ಕೆ ಹೋಗೋದೈತ್ರ ಅವರ ಹೋಗಿ ಬರ್ತೇನೆ ರೀ ಮತ್ತು ನಾಳೆ ಜಲ್ದಿ ಬರ್ತೇನೆ ರೀ ಹಂಗೇನು ರೈತರ ಯಾರಿಗಾರ ಹೇಳಿ ಕಳ್ಸಂತ ಹೇಳ್ರಿ ಜಯಾಕ ಬಂದ ರೊಟ್ಟಿದು ಮಾಡಿಕೊಡ್ದಾದ್ರೆ ಕೊಟ್ಟೋಕಂಡ್ರಿ ಅವರ ನಾವು ಹೋಗಿ ಬರ್ತೇನೆ ರೀ ಇವತ್ತೇನು ಬಟ್ಟೆ ಇನ್ನೂ ಯಾರು ಜಳಕ ಮಾಡಿಲ್ಲಲ್ರಿ ಅದಕ್ಕೆ ನಾಳೆ ಹೋಗೋದು ಹಾಕಿಬಿಡ್ತೇನೆ ರೀ ಅವರ ನಿಮ್ಗೆ ಏನಾರ ಬೇಕಿದ್ರೆ ಅದಕ್ಕೆ ಹೇಳನ್ರಿ ಬಂದ ರಾತ್ರಿಗೆ ಹೋಗೋದು ಕೊಟ್ಟು ಮಾಡಿ ಹೋಗ್ತಾನೆ ಅಂತ ಹೇಳಿನ್ರಿ ಹ್ಞೂ ಅಂತಂದಾಡ್ರಿ ಹಂಗೇನು ರೈತರ ಯಾರನ್ನ ಕಳ್ಸವರ ಬರ್ತಾನಂತ ಹ್ಞೂ ಆಯ್ತು ಹೋಗಿ ಬಾ ಮತ್ತು ನಿಂಗೂ ಲೇಟ್ ಆಕತ್ತೇನು ಹ್ಞೂ ಅವರ ಹೋಗಿ ಬರ್ತೇನೆ ರೀ ಎಷ್ಟು ಕೆಲಸ ಮಾಡ್ತಾಳು ಬಡ 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 ಮಾಡ್ತಾಳೆ ನೋಡು ಅದು ಎಷ್ಟರ ಜಲ್ದಿ ಮಾಡ್ತಿದ್ದಾಳೋ ಏನೋ ನಮಗೆ ಈಗ ವಯಸ್ಸಿನ ನಾವು ಹಂಗೆ ಮಾಡ್ತಿದ್ದು ಬಿಡು ಈಗ ಕುಂತ್ರು ಒಂದು ಕಡೆ ಕುಂದ್ರಕ್ಕಾಗಿಲ್ಲ ನಿಂದ್ರಕ್ಕಾಗಿಲ್ಲ ಹಂಗಾಗಿಬಿಡ್ತೈತಿ ಆದರೂ ಕೆಲಸ ಒತ್ತಡ ಮಾಡ್ತಾಳೆ ಮತ್ತು ಏನು ಮಾಡೋದು ದೇವರ ಗಂಡನ ಕೊಟ್ಟಿಲ್ಲ ಅದು ದೇವ್ರ ಒಬ್ರಿಗೆ ಒಂದನ್ನು ಕೊಡ್ತಾನೋ ಒಬ್ರಿಗೆ ಒಂದನ್ನು ಕಿತ್ಕೊತಾನೋ ಕೊಟ್ಟು ನೋಡ್ತಾನೋ ಇಸ್ಕೊಂಡು ನೋಡ್ತಾನೋ ಎಲ್ಲ ಅದಕ್ಕೂ ಗಟ್ಟಿಯಾಗಿ ನಿಂದಿರ್ಬೇಕು ಆದರೂ ಎಷ್ಟು ಗಟ್ಟಿ ನೋಡು ಎಷ್ಟು ಗಟ್ಟಿ ಗಿತ್ತಿದ್ದಾಳೆ ಮಕ್ಕಳನ್ನ ಸಾಕ್ತಾಳೆ ಹಿಂಗೆ ಜೀವನ ಅಂದರೆ ಹಿಂಗೆ ಮಾಡ್ಬೇಕು ಅಯ್ಯಯ್ಯ ನೀರು ಬಂದವೇನು ಮತ್ತೆ ಈಕೆ ನೀರು ತರಕ್ಕೆ ಹೊಂಟಾಳೇನು ಬಿಂದಿಗೆ ಹಿಡ್ಕೊಂಡು ಹೊಂಟಾಳು ಎದಕ್ಕೆ ಹೊಂಟಾಳೇನು ಕೇಳಿದಯ್ಯವ್ವ 2 ದಿನ ಆತ ಮನ್ಯಾಗ ನೀರಿಲ್ಲ ಒಂದು ದಿವಸ ಅದಾವು ಅದ ಕೊಡ್ದಾಗನ ಸ್ವಲ್ಪ ಹಾಕಿ ಅಡುಗೆ ಮಾಡ್ದಾಗತೈತಿ ಕುಡಿಯಾಕೆ ನೀರಿಲ್ಲ ಅಡುಗೆ ಹಾಕಕ್ಕೆ ನೀರಿಲ್ಲ ಬಳಸಾಕೇನ ಕೆರೆಗೆ ಹೋಗಿ ತೊಗೊಂಡ್ಬಂದ್ರೆ ನಡಿತೈತಿ ಆದರೆ ಕುಡಿಯಾಕೆ ಬೇಕಲ್ಲ ನೀರಿಲ್ದಂಗೆ ಆಗ್ಬಿಟ್ಟತಿ ಕೇಳ್ಬೇಕು ಮತ್ತೆ ನೀರದು ತರಕ್ಕೆ ಬಂದಾವೇನ ತರಕ್ಕೆ ಹೋಗ್ಯಾಳ ಅಂತ ನಾನು ಹಂಗೆ ಆಶೆ ಬಂದು ನೋಡ್ದೆ ಬೋರಿನ ನೀರು ಒಂದೊಂದ್ಸಲಿ ಬಿಡ್ತಾವ ಒಂದೊಂದ್ಸಲಿ ಬಿಡಂಗೇ ಇಲ್ಲ ಬೋರಿನ ನೀರು ಸದಕ್ಕೆ ಸಿಕ್ಕದಂಗೆ ಆಗ್ಬಿಟ್ಟೈತೆ ನಮಗೆ ಕೇಳ್ಬೇಕಿನ ಏನ್ಲೇ ಈಗ ಬಂದೇನ ವಾರ ಮುಗಿಸ್ಕೊಂಡ ಹೂವಾ ಈಗ ಬಂದು ನೋಡ್ದೆ ನೀ ಆ ಕಡೆ ಹೊಂಟಿ ಕೊಡ ಹಿಡ್ಕೊಂಡ ಏನು ನೀರು ಬಂದಾವೇನು ಅಯ್ಯ ಹೌದ್ಲೇ ಬೋರಿನ ನೀರು ಬಿಟ್ಟಾರಂತ ಅದಕ್ಕೆ ತರಾಕಂತ ಹೊಂಟಾನೆ ಅವ ಇನ್ನೊಂದು ಮತ್ತೆ ಎಷ್ಟು ದಿನಕ್ಕೆ ಬಿಡ್ತಾನೋ ಏನೋ ನನಗೂ ಬಳಸಾಕ ನೀರಿಲ್ಲ ಕುಡಿಯಾಕೆ ನೀರಿಲ್ಲ ಬೋರಿನ ನೀರು ಕುಡಿಯಂಗಾತ ಈಗ ಅದಕ್ಕೆ ತರಾಕ ಹೊಂಟಾನೆ ನೋಡ್ದೆ ಬರ್ತೀಯ ಅಯ್ಯವ್ವ ಹೌದನ್ಲೇ ತಡಿಲಿಯವ್ವ ನಾನು ಕೂಡ ತೊಗೊಂಡು ಬರ್ತಾನಂತ ಬೇಕನವ್ವ ನನಗೂ ನೀರೇ ಇಲ್ದಂಗೆ ಆಗೈತಿ 2 ಕೂಡ ತೊಗೊಳಕ್ಕೆ ಅಂತ ಬರ್ತಾನೆ ತಡಿ ಪಟ್ಟಂತ ಮತ್ತು ನಾನು ಬಿಟ್ಟು ಹೋಗ್ಬೇಡ ಸರಿ ಆಯಿತು ಇಲ್ಲ ಹೆಂಗಿರ್ತಾನೆ ಬಾ ಯವ್ವ ಅವರೆಲ್ಲ ಹೊಂಟಾರ್ಲಿ ಅವರೆಲ್ಲ ಶಾಂತಿ ಗಿರಿಜಿ ಅವರೆಲ್ಲ ಗೌರಿ ಪಾರಿ ಎಲ್ಲರೂ ಹೊಂಟಾರ ಜಲ್ದಿ ಬಾ ಮತ್ತು ಅವ್ರಿಗಿನ್ನ ಸುದ್ದಿ ಎತ್ತಿರ ಮಕ್ಕಳು ಜಗಳಾಡ್ಕೊಂತ ನಿಂದಿರ್ತಾರೆ ಇವ್ವ ಜಲ್ದಿ ಬಾ ಅಯ್ಯೋ ಹೌದನ ತಡಿ ಹಂಗಾರ ಕೊಡ ತೊಗೊಳಕ ಬರ್ತಾನಂತ ಕೊಡ ತೊಂಬರಕ್ಕೆ ಹೋದಾಗ ಇನ್ನೂ ಬರಬಾಳಲ್ಲ ಇವ ಎಷ್ಟಂತ ನಿಂದ್ರದೇವ ನಾನು ಮುಂದೆ ಹೋಗಿರ್ತಾನೆ ಬರವಾಳ್ಯಾಕಂತ ಮತ್ತು ಹಿಂದಾಡಿ ಅವಕ್ಕೆಲ್ಲ ಗೊತ್ತಾದ ಅಂದ್ರೆ ನೀರು ಸಿಗಂಗಿಲ್ಲ ಮತ್ತು ನೋಡು ಇನ್ನೂ ಬರವಾಳು ಹೋಗ್ಬಿಟ್ರೆ ಸರಿ ಕಡೆ ಮತ್ತು ನನಗೂ ನೀರು ಸಿಗ್ದಂಗೆ ಆಗ್ಯಾವ ಮೊದಲ ಮನ್ಯಾಗ ಎದಕ್ಕೂ ನೀರು ಇಲ್ದಂಗೆ ಆಗೈತಿ ನಡಿ ಬರ್ತಾಳೆ ತಾನ ಹೇಳಿಲ್ಲ ಗೊತ್ತಾಗೈತಿ ನೀರು ಬಂದಾವ ಅಂತೇಳಿ ತಾನ ಬರ್ತಾ ಓಡಿ ಅಯ್ಯಕಿನ ಮುಳನ ನಾ ಬರೋಬೇಡ ಇಲ್ಲ ನೋಡು ಹಂಗೆ ಓಡಿಗ್ಯಾಳ ಒಂದಿಟ್ಟು ನಿಂದಿರ್ಬೇಕಲ್ಲೋ ನಾನು ಬರ್ತೀನಿ ಪಟ್ಟ ಅಂತೇಳಿ ನೀರು ತೊಗೊಂಡು ಕಾಸ ಒಬ್ಬಾಕಿನ ಬಿಟ್ಟು ಹೋಗ್ಯಾಳ ನಿಂದಿರ್ತ ಅಂತೇಳಿ ಹಂಗೆ ಇವ ಮಂದಿ ನಿಂದಿರ್ತಾವ ಅಂತ ಹೇಳ್ತಾ ಓಡೋಕ ಯಾಕಂದ್ರೆ ಮತ್ತೆ ಈಗ ಬಂದ್ರೆ ಅಕ್ಕಿನ ಹೇಳ್ಕೊಡಕ್ಕ ತಡಿ ಅಂತೇಳಿ ಮೊದಲು ಓಡಿಗ್ಯಾಳ ನೋಡಿ ಭಾಳ ಎಷ್ಟು ಇದೈತೆ ನೋಡಿ ಹೇಳ್ಯಾಳಲ್ಲ ಸಾಕು ಬಿಡ ಕಡೆ ನೀರ ತಂದ್ರೆ ಆತ ಮೊದಲು ಹೋಗ್ಕನೇ ಇವ ಅಯ್ಯೋ ಬಾಗಿಲು ಹಂಗೈತಲ್ಲ ಇರ್ಲಿ ಬಿಡ ಕಡೆ ಏನು ಮಾಡೋದು ಯಾರೋ ಕರಿಲ್ಲ ಮನ್ಯಾಗಾರ ಏನೈತೆ ಅಂತದ ತಗೋಂಥದ್ದು ಏನಿಲ್ಲ ಒಯ್ಯೋಂಥದ್ದು ಏನಿಲ್ಲ ಹೋದ್ರೆ ಇವ ಪ್ಯಾಂಟಿ ಸಾಮಾನು ಒಯ್ಬೇಕು ಒಂದೆರಡು ಕಥ ತೆಗೆದ್ರೆ ಯಾರು ಅದಾರ ಅನ್ಕೋತಾರೆ ಹಂಗೆ ಯಾರೋ ಕಾರ್ ಒಳಗೆ ನಡಿ ಆ ಕಡೆ ಹೋದ್ರೆ ಅದು ಪಟ್ಟ ಅಂತೇಳಿ ಮತ್ತು ಆ ಜಗಳ ಗಂಟ್ಯಾರ ಬಂದ್ರೆ ಅವ್ರ ಜೊತೆ ಜಗಳ ಆಡ್ಕೊಳುತ್ತೆ ಎಲ್ಲಿ ನಿಂದ್ರಕತ್ತಿ ಪಟ್ಟಂತ ಹೋಗಿ ನೀರು ಹಿಡ್ಕೊಂಡಾರ ತಟ್ಟಂತ ಮನೆ ಒಳಗೆ ಸೇರ್ಕೊಂಡು ಹೊಲಕ್ಕೆ ಹೋಗ್ಬೇಕು ಮತ್ತೆ